भजेतं विधि सर्वपूर्व गीर्वाण विज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तिरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ 31ನೇ ಅಧ್ಯಾಯದಲ್ಲಿ ಇವತ್ತು 11ನೇ ಶ್ಲೋಕ. ವಾರ್ತಾಯಾಂ ಲುಪ್ಯಮಾನಾಯಾಂ ಆರಬ್ಧಾಯಾಂ ಪುನಃ ಪುನಃ ಲೋಭಾಭಿಭೂತೋ ನಿಸ್ಸತ್ವಃ ಪರಾರ್ಥೇ ಕುರುತೆ ಸ್ಪೃಹಾಂ. ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಜೀವ ಪುನಃ ಪುನಃ ಈ ಸಂಸಾರಕ್ಕೆ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಹಿಂದಿನ ಅನೇಕ ಶ್ಲೋಕಗಳಲ್ಲಿ ಈ ಜೀವನ ಸಂಸಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಎಲ್ಲ ರೀತಿಯಾದ ಕಾರಣಗಳನ್ನೆಲ್ಲ ಹೇಳ್ತಾ ಬಂದು ಇಲ್ಲಿ ಅದನ್ನು ಮುಂದುವರಿಸ್ತಾ ಹೇಳ್ತಾನೆ. ವಾರ್ತಾಯಾಂ ಲುಪ್ಯಮಾನಾಯಾಂ ಆರಬ್ಧಾಯಾಂ ಪುನಃ 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 ಬೇರೆ ಬೇರೆ ಜೀವನ ವೃತ್ತಿಯನ್ನ ಕೈಗೊಳ್ತಾನೆ. ತಾನು ತನ್ನವರು ಅಂತ ಹೇಳಿ ಅಭಿಮಾನಕ್ಕೊಳಗಾಗಿ ತನ್ನ ಮನೆ ಕುಟುಂಬ ರಕ್ಷಣೆ ಮಾಡಬೇಕು, ಪೋಷಣೆ ಮಾಡಬೇಕು ಅಂತ ಅಲ್ಲಲ್ಲೇ ಹೋಗಿ ಹಣ ಸಂಪಾದನೆ ಮಾಡಿಕೊಂಡು ಪರಿವಾರದವರನ್ನ ಪೋಷಣೆ ಮಾಡ್ತಾನೆ. ಅದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಹಿಂಸಾಮಯವಾದ ಬುದ್ಧಿಯಿಂದ ಹಣ ಸಂಪಾದನೆ ಮಾಡ್ತಾನೆ, ಕ್ರೂರವಾದ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾನೆ. ಆ ಹಣದಿಂದ ಮನೆಯಲ್ಲಿ ಇರೋರೆಲ್ಲರೂ ಚೆನ್ನಾಗಿ ಅನುಭವಿಸ್ತಾರೆ. ಅವರು ಅನುಭವಿಸಿ ಬಿಟ್ಟ ಮೇಲೆ ತಾನು ಅದನ್ನ ಮಿಕ್ಕಿದ್ದನ್ನ ತಾನು ಅನುಭವಿಸ್ತಾನೆ. ಹೀಗೆ ಅವರ ಪೋಷಣೆಯನ್ನ ಮಾಡ್ತಾ ತಾನು ಅಧೋಗತಿಗೆ ಭಾಗಿಯಾಗ್ತಾನೆ ಅಂತ ಹೇಳಿದ್ರು.
ಪುನಃ ಪುನಃ ತಾನು ಈ ಕುಟುಂಬ ಭರಣೆ ಮಾಡಲಕ್ಕೋಸ್ಕರನೇ ಅನೇಕ ವೃತ್ತಿಗಳನ್ನ ಕೈಗೊಳ್ತಾನೆ. ಒಂದು ವೃತ್ತಿಯಲ್ಲಿ ಅವನು ಸರಿಯಾಗಿ ಆ ವೃತ್ತಿಯನ್ನು ನಿಭಾಯಿಸ್ಲಿಕ್ಕೆ ಆಗಲಿಲ್ಲ ಅಂದ ಕೂಡಲೇ ಅದನ್ನ ಬಿಟ್ಟು ಮತ್ತೊಂದು ವೃತ್ತಿಗೆ ಹೋಗ್ತಾನೆ. ಅದು ಕೈಗೂಡ್ಲಿಲ್ಲ ಅಂತಾದ್ರೆ ಮತ್ತೊಂದು ವೃತ್ತಿಗೆ ಹೋಗ್ತಾನೆ. ಲೋಭಕ್ಕೆ ವಶನಾಗ್ತಾನೆ, ಆಸೆ ಜಾಸ್ತಿ ಆಗ್ತದೆ, ಮತ್ತೊಬ್ಬರ ಸೊತ್ತಿಗೆ ಆಸೆ ಪಡ್ತಾನೆ, ಮತ್ತೊಬ್ಬರ ಹಣವನ್ನ ಸೊತ್ತನ್ನ ನೋಡಿ ಅದರ ಮೇಲೆ ಆಸೆ ಪಡ್ತಾನೆ. ನಿಸ್ಸತ್ವ ಪರಾರ್ಥೇ ಸ್ಪೃಹಾಂ ಕುರುತೆ. ಪರಾರ್ಥದಲ್ಲಿ ಸ್ಪೃಹ, ಮತ್ತೊಬ್ಬರ ಅರ್ಥದಲ್ಲಿ ಚೌರ್ಯಾದಿಗಳಿಂದ ಪರದ್ರವ್ಯ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಾನೆ. ತಾನು ಅನೇಕ ವೃತ್ತಿಗಳನ್ನ ಕೈಗೊಳ್ತಾನೆ. ಆ ವೃತ್ತಿಗಳಲ್ಲಿ ಯಾವುದರಲ್ಲೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಒಂದೊಂದೇ ನಾಶವಾಗ್ತಾ ಹೋಗ್ತದೆ. ಲುಪ್ಯಮಾನಾಯಾಮ್ ಅಂದ್ರೆ ಹಾಗೆ. ಆ ನಾಶವನ್ನ ಪಡೆದಾಗ ಲೋಭಾಭಿಭೂತನಾಗಿ, ಲೋಭ ಅಂದ್ರೆ ಅತಿಯಾದ ಆಸೆ, ಅತಿಯಾದ ಆಸೆಗೆ ಒಳಪಟ್ಟು ಮತ್ತೊಬ್ಬರ ಹಣದಲ್ಲಿ ಆಸೆಯನ್ನ ಪಡ್ತಾನ. ಅವಾಗ ಪರದ್ರವ್ಯದಲ್ಲಿ ಸ್ಪೃಹ, ಪರಕೀಯ ದ್ರವ್ಯದಲ್ಲಿ ಸ್ಪೃಹ, ಆಸೆ, ಇಚ್ಛೆ, ಕಳ್ಳತನ ಮೊದಲಾದವುಗಳಿಂದ ಅದನ್ನ ಪಡಿಬೇಕು ಅನ್ನೋ ಆಸೆ ಬರ್ತದೆ. ವಾರ್ತಾಯಾಂ ಲುಪ್ಯಮಾನಾಯಾಂ ಆರಬ್ಧಾಯಾಂ ಪುನಃ ಪುನಃ ಭೂತೋ ನಿಸ್ಸತ್ವಃ ಪರಾರ್ಥೇ ಕುರುತೆ ಸ್ಪೃಹಾಂ ಕುಟುಂಬ ಭರಣಾ ಕಲ್ಪೋ ಮಂದಭಾಗ್ಯೋ ವೃಥೋದ್ಯಮಃ ಶ್ರಿಯಾ ವಿಹೀನ ಕೃಪಣೋ ಧ್ಯಾಯಂ ಶ್ವಸತಿ ಮೂಢಧೀಃ. ಕುಟುಂಬ ರಕ್ಷಣೆ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನಾ ವಿಧವಾದ ಕಾರ್ಯಗಳನ್ನ ಮಾಡ್ತಾನೆ, ನಾನಾ ವಿಧವಾದ ವೃತ್ತಿಗಳನ್ನ ಕೈಗೊಳ್ತಾನೆ. ಯಾವುದೂ ಕೂಡ ಅವನಿಗೆ ಪೂರ್ಣವಾಗಿ ಅದರಲ್ಲಿ ಅವನು ಯಶಸ್ವಿ ಆಗೋದಿಲ್ಲ. ಆವಾಗ ಕಳ್ಳತನ ಮೊದಲಾದವುಗಳಿಂದಲೂ ಮತ್ತೊಬ್ಬರ ಸ್ವತ್ತನ್ನ ಅಪಹಾರ ಮಾಡಬೇಕು ಅಂತನೂ ಅಪೇಕ್ಷೆ ಪಡ್ತಾನೆ. ಹೀಗೆ ಮಂದಭಾಗ್ಯನಾಗಿರ್ತಕ್ಕಂತಹ ಈ ಮೂರ್ಖ, ಮೂಢಧೀಹಿ ಅಂತಾರೆ. ಮಂದಭಾಗ್ಯ ಮೂಢಧೀಹಿ, ಮಂದಭಾಗ್ಯನಾದ ಮೂಢ ಬುದ್ಧಿ ಉಳ್ಳಂತವನು, ಮೂಢಧೀಹಿ ಮೂರ್ಖ, ಎಲ್ಲಾ ಉದ್ಯಮಗಳಲ್ಲಿಯೂ ಕೂಡ ಯಶಸ್ವಿ ಆಗದೆ ಕುಟುಂಬ ಪೋಷಣೆಯನ್ನ ಮಾಡೋದ್ರಲ್ಲಿ ಅಸಮರ್ಥನಾಗ್ತಾನೆ. ಯಾಕೆ ಅಂದ್ರೆ ಕುಟುಂಬ ಪೋಷಣೆ ಮಾಡೋದು ಅಂದ್ರೆ ಯಾರಿಗೂ ಸಮಾಧಾನವನ್ನ ತಂದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸಮಾಧಾನ ಅನ್ನೋದು ಯಾರಿಗೂ ಪೂರ್ಣವಾಗಿ ಬರೋದೇ ಇಲ್ಲ. ಅಷ್ಟು ದೊರಕಿದರೆ ಮತ್ತಷ್ಟು ಪಡೆಯುವ ಆಸೆ ಅಂತ ದಾಸರು ಹೇಳಿದಂತೆ, ಇಷ್ಟು ಸಿಕ್ಕರೆ ಮತ್ತಷ್ಟು ಬೇಕು, ಅಷ್ಟು ಸಿಕ್ಕರೆ ಮತ್ತಷ್ಟು ಬೇಕು ಅನ್ನೋ ಆಸೆ ಎಲ್ರಿಗೂ ಇರೋದ್ರಿಂದ ಯಾರನ್ನೂ ಕೂಡ ಸಾಧ್ಯವಾಗದೆ ಅಸಮರ್ಥನಾಗಿ ಬಿಡ್ತಾನೆ. ವೃಥೋದ್ಯಮ ಅಂತ ಎಲ್ಲಾ ರೀತಿಯಾದ ಪ್ರಯತ್ನವನ್ನ ಮಾಡಿದರೂ ಕೂಡ ವೃಥೋದ್ಯಮ, ಅಸಮರ್ಥನಾಗ್ತಾನೆ ಕುಟುಂಬ ಪೋಷಣೆಯನ್ನು ಮಾಡೋದ್ರಲ್ಲಿ. ಶರೀರಕ್ಕೆ ಮುಪ್ಪು ಬರ್ತದೆ, ಶರೀರದ ಕಾಂತಿ ಕಳ್ಕೊಂಡು ಬಿಡುತ್ತಾನೆ. ಶ್ರಿಯಾ ವಿಹೀನ ಅಂದ್ರೆ ಹಾಗೆ ಶರೀರದ ಸಂಪತ್ತನ್ನ ಕಳೆದುಕೊಂಡು ಶರೀರ ಮುಪ್ಪಿಗೆ ಒಳಗಾಗಿ ಕಾಂತಿಹೀನವಾದಾಗ ಚಿಂತಾಪರನಾಗಿ ದೈನ್ಯದಿಂದ ನಿಟ್ಟುಸಿರು ಬಿಡ್ತಾನೆ. ದೀನನಾಗಿ ಶ್ವಸತಿ,
ಕೃಪಣಃ ಧ್ಯಾಯನ್ ಛಸತಿ. ವಯಸ್ಸಾಯ್ತು, ಇನ್ನು ಶರೀರ ಪೋಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ, ಈ ಶರೀರದಿಂದ ಇನ್ನೂ ಹೆಚ್ಚು ಕುಟುಂಬ ರಕ್ಷಣೆಯನ್ನು ಮಾಡಲಿಕ್ಕೆ ನನ್ನ ಕೈಯಿಂದ ಸಾಧ್ಯವಾಗೋದಿಲ್ಲ ಅಂತ ಅವನು ದೀನನಾಗಿ ನಿಟ್ಟುಸಿರು ಬಿಡ್ತಾನೆ. ಕುಟುಂಬ ಭರಣ ಕಲ್ಪೋ ಮಂದಭಾಗ್ಯೋ ವೃಥೋದ್ಯಮಃ ಶ್ರಿಯಾ ವಿಹೀನ ಕೃಪಣೋ ಧ್ಯಾಯನ್ ಶ್ವಸತಿ ಮೂಢಧೀಃ. ಏವಂ ಸ್ವಭರಣಾ ಕಲ್ಪಂ ತತ್ಕಳತ್ರಾದಯಸ್ತದಾ ನಾದ್ರಿಯಂತೆ ಯಥಾ ಪೂರ್ವಂ ಹೀನಾಶಾ ಇವ ಗೋಚರಂ. ಹೀಗೆ ತಮ್ಮ ಪೋಷಣೆಯಲ್ಲಿ ಇವನು ಅಸಮರ್ಥನಾಗಿದ್ದಾನೆ ಅಂತ ತಿಳಿದು ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇವನನ್ನ ಹಿಂದಿನಂತೆ ಆದರ ಮಾಡೋದಿಲ್ಲ. ವಯಸ್ಸಾಯ್ತು, ಇನ್ನು ಇವನ ಕೈಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತನ್ನ ಕುಟುಂಬದವರೇ ಯಾರನ್ನ ತಾನು ಪೋಷಣೆ ಮಾಡಿ ರಕ್ಷಣೆ ಮಾಡಿ ದೊಡ್ಡವರನ್ನ ಮಾಡಿ ಉದ್ಧಾರ ಮಾಡಿರ್ತಾನೋ ಅವರೇ ಇವನನ್ನ ಅನಾದರದಿಂದ ನೋಡ್ತಾರೆ. ವಯಸ್ಸಾಯ್ತು ಅಂತ ಇವನನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನು ಇವನ ಕೈಯಿಂದ ನಮ್ಮ ಕುಟುಂಬ ರಕ್ಷಣೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿದು ಇವನನ್ನ ಅವರೇ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಸಮರ್ಥ ಇವನು ಇನ್ನು ನಮ್ಮ ಪೋಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಹಿಂದಿನಂತೆ ಆದರ ಮಾಡೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ನಾದ್ರಿಯಂತೆ ಯಥಾಪೂರ್ವಂ ಹೀನಾಶಾ ಇವ ಗೋಚರಂ ಅಂತ. ಒಬ್ಬ ಕೃಷಿವಲ ಬೇಸಾಯವನ್ನ ಮಾಡ್ತಕ್ಕಂಥವನು ತನ್ನ ಬೇಸಾಯಕ್ಕೆ ಬೇಕಾಗುವ ಎತ್ತುಗಳನ್ನ ಚೆನ್ನಾಗಿ ಪೋಷಣೆ ಮಾಡಿ ಚೆನ್ನಾಗಿ ರಕ್ಷಣೆ ಮಾಡಿರ್ತಾನೆ. ಯಾವಾಗ ಆ ಎತ್ತುಗಳು ಮುದಿತನಕ್ಕೆ ಬಂದು ಇನ್ನು ಇವು ಬೇಸಾಯ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಾಗ್ತದೋ ಆವಾಗ ಆ ಎತ್ತುಗಳನ್ನ ಹೇಗೆ ಅನಾದರದಿಂದ ಕಾಣ್ತಾನೋ ಆ ರೀತಿ ಅಂತ ಹೇಳ್ತಾರೆ. ಬೇಸಾಯಗಾರನ ಎತ್ತಿಗೆ ದೃಷ್ಟಾಂತವನ್ನ ಕೊಡ್ತಾರೆ. ಆ ಎತ್ತುಗಳು ಹೇಗೆ ದುಡಿತಾವೋ ಹಾಗೆ ಇವನು ದುಡಿದು ಕುಟುಂಬ ಭರಣೆ ಮಾಡಿದ. ಯಾವಾಗ ತನ್ನ ಶರೀರ ಮುಪ್ಪಾಯ್ತೋ ಆ ಶರೀರದಿಂದ ಇನ್ನು ಕುಟುಂಬ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತೋ ಆವಾಗ ಆ ಎತ್ತುಗಳನ್ನ ಆ ಯಜಮಾನ ಹೇಗೆ ಮೊದಲಿನಂತೆ ಆದರ ಮಾಡೋದಿಲ್ವೋ, ಅವುಗಳನ್ನ ಹೇಗೆ ಅನಾದರದಿಂದ ಕಾಣ್ತಾನೋ ಅದರಂತೆ ಇವನನ್ನು ಕೂಡ ಇವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅನಾದರದಿಂದ ಕಾಣ್ತಾರೆ. ಹಿಂದಿನಂತೆ ಆದರ ಮಾಡೋದಿಲ್ಲ. ಅವಾಗ ಇವನು ನಮ್ಮ ಕುಟುಂಬ ಪೋಷಣೆ ಮಾಡೋದ್ರಲ್ಲಿ ಅಸಮರ್ಥ ಅಂತ ತಿಳಿದು ಅವರು ಇವನನ್ನ ಉಪೇಕ್ಷೆ ಮಾಡಿ ಬಿಡ್ತಾರೆ. ಏವಂ ಸ್ವಭರಣ ಕಲ್ಪಂ ತತ್ಕಳತ್ರಾದಯಸ್ತದಾ ನಾದ್ರಿಯಂತೆ ಯಥಾ ಪೂರ್ವಂ ಹೀನಾಶಾ ಇವ ಗೋಚರಂ. ಇಲ್ಲಿ ಕೀನಾಶ ಅಂತ ಒಂದು ಶಬ್ದ ಇದೆ. ಕೀನಾಶ ಅಂತನ್ನೋ ಶಬ್ದಕ್ಕೆ ಗದ್ದೆಯನ್ನ ಮಾಡತಕ್ಕಂತಹ ಬೇಸಾಯಗಾರ ಅಂತ ಅರ್ಥ. ಕೀನಾಶ ಇವ ಗೋಚರಂ ಅಂತ ಗದ್ದೆಯನ್ನ ಮಾಡುವ ಬೇಸಾಯವನ್ನ ಮಾಡುವ ಕೆಲಸಗಾರ ಬೇಸಾಯಗಾರ ಕೃಷಿವಲ ಅವನು ಗೋಚರಂ ಅಂತಂದ್ರೆ ಎತ್ತುಗಳು ಅಂತ ಅರ್ಥ. ಈ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವ ವಯಸ್ಸಾದ ಎತ್ತುಗಳು ಅವುಗಳನ್ನ ಯಥಾನ ಅದ್ರಿಯಂತೆ ಹೇಗೆ ಅವನು ಅವುಗಳನ್ನ ಆದರ ಮಾಡೋದಿಲ್ಲವೋ ಹಾಗೆ ಅಂತ ದೃಷ್ಟಾಂತ ಭಾಗವತ ಕೊಟ್ಟಿದೆ. ಆದರೆ ಶ್ರೀಧರೀಯ ವ್ಯಾಖ್ಯಾನದಲ್ಲಿ
ಶುಕದೇವ ವ್ಯಾಖ್ಯಾನದಲ್ಲಿ ಕೀನಾಶ ಅಂದ್ರೆ ಲೋಭಿಯಾದ ಬೇಸಾಯಗಾರ ಅಂತ ಹೇಳಿದ್ದಾರೆ. ಕೀನಾಶ ಅನ್ನೋ ಶಬ್ದಕ್ಕೆ ಲೋಭಿಯಾಗಿರ್ತಕ್ಕಂತಹ ಬೇಸಾಯಗಾರ ಅಂತ ಅರ್ಥ ಮಾಡಿದ್ದಾರೆ. ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ಮತ್ತು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಕೀನಾಶ ಅನ್ನೋ ಶಬ್ದಕ್ಕೆ ದುಷ್ಟನಾದ ಬೇಸಾಯಗಾರ ಅಂತ ಅರ್ಥ ಮಾಡಿದ್ದಾರೆ. ಆ ರೀತಿ ಕೀನಾಶ ಅನ್ನೋ ಶಬ್ದಕ್ಕೆ ದುಷ್ಟನಾದ ಬೇಸಾಯಗಾರ ಅಂತಾಗ್ಲಿ ಅಥವಾ ಲೋಭಿಯಾದ ಬೇಸಾಯಗಾರ ಅಂತಾಗ್ಲಿ ಅರ್ಥ ಇಲ್ಲ. ಕೋಶದಿಂದ ನಮಗೆ ಸಿಗುವ ಅರ್ಥ ಕೇವಲ ಗದ್ದೆಯನ್ನ ಮಾಡುವವನು, ಗದ್ದೆಯನ್ನ ಉಳುವವನು ಅನ್ನೋ ಅಷ್ಟೇ ಅರ್ಥ ಸಿಗ್ತದೆ. ಅದನ್ನ ಮಧ್ವಾಚಾರ್ಯರು ನಮಗೆ ಆ ಕೋಶವನ್ನ ತೋರಿಸಿಕೊಡ್ತಾರೆ. ಕೀನಾಶಃ ಕರ್ಷಕೋ ಮತಃ ಅಂತ ಮಧ್ವಾಚಾರ್ಯರು ಬರಿತಾ ಇದ್ದಾರೆ. ಕೀನಾಶ ಅಂದ್ರೆ ಗದ್ದೆಯನ್ನ ಉಳುವವನು ಅಂತ ಅರ್ಥ. ಕರ್ಷಕಃ ಮತಃ, ಉಳುವವನಿಗೆ ಎತ್ತುಗಳಲ್ಲಿ ಉಳುವ ಸಾಮರ್ಥ್ಯ ಎಷ್ಟು ಕಾಲದವರೆಗೆ ಇದೆಯೋ ಅಷ್ಟು ಕಾಲ ಮಾತ್ರ ಆ ಎತ್ತುಗಳ ಮೇಲೆ ಆದರ ಮಾಡ್ತಾನೆ. ಆಮೇಲೆ ಕೆಲಸಕ್ಕೆ ಬರದೇ ಇರತಕ್ಕಂತಹ ಮುದಿ ಎತ್ತುಗಳಲ್ಲಿ ಅವನಿಗೆ ಆದರ ಇರೋದಿಲ್ಲ, ಅದು ಸಹಜ. ಅದಕ್ಕೆ ಲೋಭವಾಗಲಿ ಅಥವಾ ದುಷ್ಟತನವಾಗಲಿ ಕಾರಣ ಆಗಬೇಕು ಅಂತೇನಿಲ್ಲ. ಇದು ಸಹಜವಾಗಿರ್ತಕ್ಕಂತಹ ಒಂದು ಕ್ರಿಯೆ. ಎತ್ತುಗಳು ಎಲ್ಲಿವರೆಗೆ ವ್ಯವಸಾಯಗಳನ್ನ ಮಾಡ್ಲಿಕ್ಕೆ ಸಮರ್ಥಗಳಾಗಿರ್ತಾವೋ ಅಲ್ಲಿವರೆಗೆ ಅವುಗಳನ್ನ ಚೆನ್ನಾಗಿ ಪೋಷಣೆ ಮಾಡ್ತಾ ಇರ್ತಾನೆ ಒಬ್ಬ ಬೇಸಾಯಗಾರ. ಆಮೇಲೆ ಅವುಗಳನ್ನ ಅವನು ಮೊದಲಿನ ಹಾಗೆ ಆದರ ಮಾಡೋದಿಲ್ಲ. ಇನ್ನು ಇವು ಕೆಲಸಕ್ಕೆ ಬರೋದಿಲ್ಲ ಅಂತ ಗೊತ್ತಾದಾಗ ಮೊದಲಿನ ಹಾಗೆ ಆದರ ಮಾಡೋದಿಲ್ಲ. ಇದು ಸ್ವಾಭಾವಿಕವಾದದ್ದು. ಆದ್ರಿಂದ ಇದರಲ್ಲಿ ದುಷ್ಟತನ ಅಂತಾಗ್ಲಿ ಲೋಭತನ ಅಂತಾಗ್ಲಿ ಇಲ್ಲ. ಮುಂದೆ 14ನೇ ಶ್ಲೋಕ. ತತ್ರಾಪ್ಯಜಾತ ನಿರ್ವೇದೋ ಭ್ರಿಯಮಾಣ ಸ್ವಯಂ ಭೃತೈಃ ಜರಯೋಪಾತ್ತವೈರೂಪ್ಯೋ ಮರಣಾಭಿಮುಖೋ ಗೃಹೇ. ಇವನು ಕುಟುಂಬ ಭರಣೆ ಮಾಡೋದ್ರಲ್ಲಿ ಅಸಮರ್ಥನಾಗಿದ್ದಾನೆ ಅಂತ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇವನನ್ನ ಅನಾದರ ಮಾಡಿದಾಗ ಇವನಿಗೆ ಆವಾಗಲಾದರೂ ವೈರಾಗ್ಯ ಬರಬೇಕಾಗಿತ್ತು. ಈ ಸಂಸಾರ ಎಲ್ಲರೂ ಸ್ವಾರ್ಥಪರರು ಅನ್ನೋದು ಆವಾಗಲಾದ್ರೂ ಅರ್ಥ ಆಗಬೇಕಾಗಿತ್ತು. ಆವಾಗಲಾದ್ರೂ ಈ ಸಂಸಾರದಲ್ಲಿ ವೈರಾಗ್ಯ ಬರಬೇಕಾಗಿತ್ತು. ಆದ್ರೆ ಆವಾಗಲೂ ಇವನಿಗೆ ವೈರಾಗ್ಯ ಬರೋದಿಲ್ಲ. ತತ್ರಾಪಿ ಅಜಾತ ನಿರ್ವೇದ ಅಂತ. ತತ್ರಾಪಿ ಅಂತಂದ್ರೆ ಈ ಅವಸ್ಥೆಯಲ್ಲಿಯೂ ಕೂಡ ಎಲ್ಲರೂ ಇವನನ್ನ ನೆಗ್ಲೆಕ್ಟ್ ಮಾಡಿದರೂ ಕೂಡ ಈ ಅವಸ್ಥೆಯಲ್ಲಿ ಇರುವಾಗಲೂ ಅವನಿಗೆ ವೈರಾಗ್ಯ ಬರೋದಿಲ್ಲ. ಹಿಂದೆ ಯಾರನ್ನ ತಾನು ಸಾಕಿದ್ನೋ ಅವರೇ ಈಗ ಇವನನ್ನ ಸಾಕಬೇಕಾಗತ್ತೆ. ಅವನು ಅವರನ್ನ ಸಾಕಿ ಬೆಳೆಸಿ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಮಾಡಿರ್ತಾನಲ್ಲ, ಅಂತಹ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಅಳಿಯಂದರು ಯಾರಾದರೂ ಅವರೇ ಇವನನ್ನ ಬೆಳೆಸ್ಬೇಕಾಗ್ತದೆ, ಸಾಕಬೇಕಾಗ್ತದೆ. ಮುಪ್ಪಿನಿಂದ ಶರೀರದಲ್ಲಿ ವಿರೂಪತೆ ಬರ್ತದೆ. ಮೊದಲಿನಂತೆ ಶರೀರ ಇರೋದಿಲ್ಲ. ಶರೀರದಲ್ಲಿ ವೈಲಕ್ಷಣ್ಯ ಕಾಣಿಸ್ಕೊಳ್ತದೆ. ಜರಯ ಉಪಾತ್ತ ವೈರೂಪ್ಯ, ವೈರೂಪ್ಯ ವಿರೂಪತೆ. ಶರೀರ ಅಂತ ಅನ್ನೋದು ವಿರೂಪವಾಗ್ತದೆ. ಆಮೇಲೆ ಮರಣೋನ್ಮುಖನಾಗಿ ಮನೆಯಲ್ಲಿ ಬಿದ್ದಿರ್ತಾನೆ. ಯಾವಾಗ ಸಾವು ಬರ್ತದೋ ಅನ್ನೋದನ್ನೇ ನಿರೀಕ್ಷೆ ಮಾಡ್ತಾ ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಳ್ತಾನೆ. ಮರಣಾಭಿಮುಖೋ ಗೃಹೇ, ಮನೆಯಲ್ಲಿ ಮರಣಾಭಿಮುಖನಾಗಿ ಸುಮ್ಮನೆ ಕೂತಿರ್ತಾನೆ, ಕಾಲವನ್ನು ವ್ಯರ್ಥವಾಗಿ ಕಳಿತಾ. ದುಡಿಲಿಕ್ಕಾಗೋದಿಲ್ಲ, ಕೆಲಸ ಮಾಡ್ಲಿಕ್ಕಾಗೋದಿಲ್ಲ, ಮತ್ತೊಬ್ಬರು ಅವನನ್ನ ಸೇವೆ ಮಾಡಬೇಕು. ಆ ರೀತಿ ವಯಸ್ಸಾದ ಮೇಲೆ ಸುಮ್ಮನೆ ಬಿದ್ದುಕೊಳ್ತಾನೆ ಮನೆಯಲ್ಲಿ ಮರಣಾಭಿಮುಖನಾಗಿ. ಸಾವನ್ನ ಹತ್ತಿರ ನೋಡ್ತಾ ಸುಮ್ಮನೆ ಮನೆಯಲ್ಲಿ ಬಿದ್ದಿರ್ತಾನೆ.
ತತ್ರಾಪ್ಯಜಾತ ನಿರ್ವೇದೋ ಭ್ರಿಯಮಾಣ ಸ್ವಯಂ ಭೃತೈಃ ಜರಯೋಪಾತ್ತವೈರೂಪ್ಯೋ ಮರಣಾಭಿಮುಖೋ ಗೃಹೇ ಆಸ್ತೇವಮತ್ಯೋಪನ್ಯಸ್ತಂ ಗೃಹಪಾಲಯಿವಾಹರನ್ ಆಮಯೇನಾಪ್ರದೀಪ್ತಾಗ್ನಿಃ ಅಲ್ಪಾಹಾರೋಲ್ಪಚೇಷ್ಟಿತಃ. ರೋಗಗಳು ಬರುತ್ತೆ ಶರೀರದಲ್ಲಿ, ನಾನಾ ರೀತಿಯಾದ ರೋಗಗಳು ಒಂದಾದ ಮೇಲೊಂದು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ರೋಗದಿಂದ ಅಗ್ನಿಮಾಂದ್ಯವನ್ನ ಹೊಂದಿ ಓಡಾಡ್ಲಿಕ್ಕೂ ಸಮರ್ಥನಾಗೋದಿಲ್ಲ. ಮಕ್ಕಳು ಮೊದಲಾದವರೆಲ್ಲರೂ ಕೂಡ ತಿರಸ್ಕಾರ ಬುದ್ಧಿಯಿಂದ ಏನೋ ಒಂಚೂರು ಪಾರು ಅವರು ಕೊಟ್ಟ ಅನ್ನವನ್ನೇ ಊಟ ಮಾಡ್ತಾ ಮನೆಯಲ್ಲಿ ಬಿದ್ದಿರ್ತಾನೆ. ಹೇಗೆ ಅಂದ್ರೆ ಗೃಹಪಾಲ ಇವ ಅಂತ ದೃಷ್ಟಾಂತ ಕೊಡ್ತಾರೆ. ಒಂದು ನಾಯಿಯನ್ನ ಮನೆಯಲ್ಲಿ ಹೊರಗೆ ಚೈನ್ ಹಾಕಿ ಕಟ್ಟಿ ಹಾಕಿರ್ತಾರೆ. ಆ ನಾಯಿ ಯಾವಾಗ ನನ್ನ ತಟ್ಟೆಗೆ ಆಹಾರವನ್ನ ತಂದು ಹಾಕ್ತಾರೋ ಅಂತ ಕಾಯ್ತಾ ಇರ್ತದೆ. ಆ ತಟ್ಟೆಗೆ ಆಹಾರವನ್ನ ತಂದು ಹಾಕಿದಾಗ ಏನ್ ಹಾಕ್ತಾರೋ ಅದನ್ನ ತಿಂದು ಸುಮ್ಮನೆ ಮನೆ ಮುಂದೆ ಬಿದ್ದಿರ್ತದೆ ನಾಯಿ. ಅದರಂತೆ ಇವನ ಅವಸ್ಥೆ ಆಗ್ತದೆ ಅಂತಾರೆ. ಅವರು ತಿರಸ್ಕಾರ ಬುದ್ಧಿಯಿಂದ ಏನೊಂದು ಚೂರುಪಾರು ಅನ್ನ ಹಾಕ್ತಾರೋ ಅದನ್ನೇ ತಿಂದುಕೊಂಡು, ಅವ್ರು ಏನು ಊಟ ಕೊಡ್ತಾರೋ ಅದನ್ನ ತಿಂದುಕೊಂಡು ನಾಯಿಯಂತೆ ಮನೆಯಲ್ಲಿ ಬಿದ್ದಿರ್ತಾನೆ. ಆವಾಗ್ಲೂ ವೈರಾಗ್ಯ ಬರೋದಿಲ್ಲ. ಇನ್ನೂ ಬದುಕಬೇಕು, ಇನ್ನೂ ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸಬೇಕು ಅನ್ನೋ ಆಸೆಯಲ್ಲೇ ಬಿದ್ದಿರ್ತಾನೆ ಹೊರತು, ಮುದಿತನ ಬಂದಾಗಲೂ, ಎಲ್ಲ ಮಕ್ಕಳು ತಿರಸ್ಕಾರ ಮಾಡಿದಾಗಲೂ, ಎಲ್ಲಾ ರೀತಿಯಾದ ಇಂದ್ರಿಯಗಳು ನಿಶ್ಶಕ್ತವಾದಾಗಲೂ ಅವನಿಗೆ ವೈರಾಗ್ಯ ಬರೋದಿಲ್ಲ. ಆಸ್ತೇವಮತ್ಯೋಪನ್ಯಸ್ತಂ ಗೃಹಪಾಲಯಿವಾಹರನ್. ಆಮಯೇನಾಪ್ರದೀಪ್ತಾಗ್ನಿಃ ಅಲ್ಪಾಹಾರೋಲ್ಪಚೇಷ್ಟಿತಃ. ವಾಯುನೋತ್ಕ್ರಮತೋತ್ತಾರ ಕಫ ಸಮೃದ್ಧನಾಸಿಕಃ ಕೃತಶ್ವಾಸ ಕೃತಾಯಾಸಃ ಕಂಠೋ ಗುರುಘುರಾಯತೆ. ಇನ್ನು ವಯಸ್ಸಾಗ್ತಾ ಆಗ್ತಾ ಕಫದಿಂದ ಮೂಗು ಕಟ್ಕೊಳ್ತದೆ, ಮೇಲುಸಿರು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ವಾಯುನ ಉತ್ಕ್ರಮೋತ್ತಾರ ಕಫ, ಉತ್ಕ್ರಮೋತ್ತಾರವಾದ ಕಫ ಅಂದ್ರೆ ಮೇಲ್ಮುಖವಾಗಿ ಬರುವ ಉಸಿರು, ಮೇಲುಸಿರು ಅಂತೇವಲ್ಲ, ಆ ರೀತಿ ಮೇಲುಸಿರಿನಿಂದ ಬರುವ ಕಫದಿಂದ ಮೂಗೆಲ್ಲ ಕಟ್ಕೊಳ್ತದೆ. ಕಂಠ ಕೆಮ್ಮಿನಿಂದ, ದಮ್ಮುಗಳಿಂದ ಆಯಾಸಗೊಳ್ಳುತ್ತದೆ. ಗಂಟ್ಲು ಹೊರಗುಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ಗುರುಘುರಾಯತೆ ಅಂತಾರೆ. ಗುರುಘುರಾಯತೆ ಅಂತಂದ್ರೆ ಗಂಟಲು ಗುರುಗುರು ಅನ್ಲಿಕ್ಕೆ ಪ್ರಾರಂಭ ಆಗ್ತದೆ. ಗುರುಗುರು ಅಂತ ಶಬ್ದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅಂತ ಅರ್ಥ. ಕಂಠದಲ್ಲಿ ಕಫ ಕಟ್ಟಿಕೊಂಡು ಘುರ್ ಘುರ್ ಅಂತ ಶಬ್ದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಉಸಿರಾಡುವಾಗ್ಲೇನೆ ಘುರ್ 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 ಅಂತ ಶಬ್ದ ಮಾಡೋದಿಕ್ಕೆ ಭಾಗವತ ಗುರುಘುರಾಯತೆ ಅಂತ ಹೇಳ್ತಾ ಇದೆ.
ಕಾಸ ಶ್ವಾಸ ಕೃತಾಯಾಸ ಅಂತ. ಉಸಿರಾಡ್ಲಿಕ್ಕೂ ಆಯಾಸ ಆಗ್ತದೆ, ದಮ್ಮು ಕಟ್ಟಿಕೊಳ್ತದೆ, ಕಂಠ ಗುರುಗುಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ವಾಯುನೋತ್ಕ್ರಮತೋತ್ತಾರ ಕಫ ಸಮೃದ್ಧ ನಾಸಿಕಃ ಕಾಸ ಶ್ವಾಸ ಕೃತಾಯಾಸಃ ಕಂಠೋ ಗುರುಗುರಾಯತೆ ಶಯಾನ ಪರಿಶೋಚದ್ಭಿಃ ಪರಿವೀತಸ್ವಬಂಧುಭಿಃ ವಾಚ್ಯಮಾನೋಪಿ ನ ಬ್ರೂತೆ ಕಾಲಪಾಶ ವಶಂ ಗತಃ. ಹೀಗೆ ಕಫ ಕಟ್ಟುಕೊಳ್ಳೋದು, ದಮ್ಮು ಬರೋದು, ಕೆಮ್ಮು ಮೊದಲಾದವುಗಳಿಂದ ಗಂಟ್ಲು ಗುರುಗುಡ್ತದೆ, ಹಾಸಿಗೆ ಹಿಡಿದು ಮಲ್ಕೊಂಡು ಬಿಡ್ತಾನೆ. ಈ ರೀತಿ ದೊಡ್ಡ ರೋಗ ಬಂದಿದೆ, ತುಂಬಾ ಸೀರಿಯಸ್ ಆಗಿದೆ ಅಂತ ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂತಹ ಬಂಧು ಬಾಂಧವರೆಲ್ಲ ನೋಡ್ಕೊಂಡು ಹೋಗೋಣ ಅಂತ ದುಃಖದಿಂದ ಎಲ್ರೂ ಬರ್ತಾರೆ. ಎಲ್ರೂ ಬಂದು ಸುತ್ತುವರಿದು ಮಾತಾಡಿಸ್ತಾರೆ. ಮಾತಾಡಿಸಿದ್ರೆ ಅವರ ಜೊತೆಗೆ ಮಾತಾಡ್ಲಿಕ್ಕೂ ಆಗೋದಿಲ್ಲ ಇವನಿಗೆ. ಎಲ್ಲಾ ಇಂದ್ರಿಯಗಳು ಕೂಡ ನಿಶ್ಚೇಷ್ಟಗಳಾಗಿ ಬಿಟ್ಟಿರ್ತಾವೆ. ಮಾತು ಕೂಡ ಬಾಯಿಂದ ಬರದೇ ಇರುವ ಸ್ಥಿತಿಗೆ ಬಂದು ಬಿಟ್ಟಿರ್ತಾನೆ. ಯಮದೂತರು ಬಂದು ಯಮ ಪಾಶವನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ. ಎಲ್ಲ ಬಂಧು ಬಾಂಧವರ ಜೊತೆಗೆ ತಾನು ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾನೆ. ತಾನು ಮಾತಾಡ್ಲಿಕ್ಕಾಗದೆ ಯಮಪಾಶಕ್ಕೆ ಸಿಲುಕಿ ಬಿಟ್ಟಿರ್ತಾನೆ. ಕಾಲಪಾಶ ವಶಂ ಗತಃ ಅಂತಾರೆ. ಇಲ್ಲಿ ವಾಯುನಾ ಉತ್ಕ್ರಮೋತ್ತಾರ ಕಫ ಅಂತ ಇದ್ದಾರೆ. ಉತ್ತಾರ ಕಫ ಅಂತ ಇದೆ. ವೃದ್ಧಾಪ್ಯದಲ್ಲಿ ಸಾವು ಸಮೀಪ ಬಂದಾಗ ಮೇಲುಸಿರಿನಿಂದಾಗಿ ಮೇಲೆ ಬರುವ ಕಫ ಮೂಗನ್ನ ಕಟ್ಟಿಕೊಳ್ತದೆ. ಕಫ ಅಂತ ಅನ್ನೋದು ಮೇಲೆ ಬಂದಾಗ ಅದು ಮೂಗು ಕಟ್ಟಿಕೊಳ್ತದೆ. ಕೆಮ್ಮು ಜಾಸ್ತಿ ಆದಾಗ ಉಬ್ಬಸ ಹೆಚ್ಚಾಗ್ತದೆ. ಗಂಟಲು ಗೊರಗುಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ಗುರುಗುರಾಯತೆ ಅಂತ ಹೀಗೆ ಕಪಿಲನಾಮಕನಾದ ಭಗವಂತ ತಾಯಿಯಾದ ದೇವಹೂತಿ ದೇವಿಗೆ ಅಂತ್ಯಕಾಲದಲ್ಲಿ ಇರುವ ಆ ಜೀವನ ಅವಸ್ಥೆಯನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಉತ್ತಾರ ಅಂತನ್ನೋ ಶಬ್ದಕ್ಕೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಅವರು ಕಣ್ಣಿನ ಆಲಿಗಳು ಮೇಲೆ ಏಳ್ತಾವೆ ಅಂತ ಅರ್ಥ ಮಾಡಿದ್ದಾರೆ. ಉತ್ತಾರ ಅಂತಿದೆಲ್ಲ ಅದನ್ನ ಉತ್ ತಾರ ಅಂತ ಹಾಗೆ ಮಾಡಿಕೊಂಡು, ಉತ್ತು ತಾರ ಅಂತಂದ್ರೆ ಕಣ್ಣಾಲಿಗಳೆಲ್ಲ ಮೇಲೆ ಏಳ್ತಾವೆ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರು ಉತ್ತಾರಹ ಕಫ ಸಮೃದ್ಧ ನಾಡಿಕಃ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ವಾಯುನೋತ್ತಾರ ವಾಯುನೋತ್ಕ್ರಮೋತ್ತಾರ ಕಫ ಸಮೃದ್ಧ ನಾಡಿಕಃ ಅಂತ ಅವ್ರ ಪಾಠ. ಉತ್ತಾರ ಕಫ ಉತ್ತಾರಹ ಅಂತ ಮಾಡಿ ಅವರು ಕಣ್ಣಾಲಿಗಳೆಲ್ಲ ಮೇಲೆ ಎದ್ದು ಬಿಡ್ತಾವೆ, ಕಣ್ಣು ಗುಡ್ಡಿಗಳೆಲ್ಲ ಮೇಲೆ ಎಳ್ತಾವೆ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಉತ್ತಾರ ಕಫ ಅಂತ ಒಟ್ಟಿಗೆ ಪಾಠ ಇಟ್ಟುಕೊಳ್ಬೇಕು. ಉತ್ತಾರಹ ಅಂತ ಪ್ರತ್ಯೇಕ ಮಾಡ್ಕೊಳ್ಬಾರ್ದು. ವಾಯುನೋತ್ಕ್ರಮತೋತ್ತಾರಹ ಕಫ ಸಮೃದ್ಧ ನಾಡಿಕಃ ಅಂತ ಹಂಗ ಅವರು ಪಾಠ ಇಟ್ಕೊಂಡಿದ್ದಾರೆ. ಹಾಗಲ್ಲ. ವಾಯುನೋತ್ಕ್ರಮತೋತ್ತಾರ
ಕ್ರಮತೋತ್ತಾರ ಕಪ ಸಮೃದ್ಧ ನಾಸಿಕಃ ಅಂತ ಅದನ್ನ ಉತ್ಕ್ರಮೋ ಕ್ರಮತೋತ್ತಾರ ಕಫ ಅಂತ ಒಟ್ಟಿಗೆ ಅದನ್ನ ಜೋಡಿಸ್ಕೊಳ್ಬೇಕು. ಉತ್ತಾರ ಕಫ ಅಂತ. ಉತ್ತಾರ ಕಫ ಅಂತಂದ್ರೆ ಮೇಲೆ ಬರುವ ಕಫ ಅಂತ ಅರ್ಥ ಹೇಳಬೇಕು. ವಯಸ್ಸಾದಾಗ ಕಫ ಜಾಸ್ತಿಯಾಗಿ ಮೇಲೆ ಬರ್ತದೆ, ಮೇಲುಸಿರಿನಿಂದ ಕಫ ಮೇಲೆ ಬರ್ತದೆ. ಅದು ಮೂಗು ಕಟ್ಕೊಳ್ಳೋದು, ಗಂಟ್ಲು ಕಟ್ಕೊಳ್ಳೋದು ಮಾಡ್ತದೆ. ಈ ಅರ್ಥ ಕೋಶದಲ್ಲಿ ಇದೆ. ಅದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಉತ್ತಾರ ಮುದ್ಗತಂ ವಿದ್ಯಾತ್ ಅಂತ ಕೋಶವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಉತ್ತಾರ ಅಂದ್ರೆ ಮೇಲ್ಮುಖವಾಗಿ ಬರುವ ಅಂತ ಅರ್ಥ. ಇದು ಕೋಶದಲ್ಲಿ ಇದೆ. ಹೀಗೆ ಕೋಶ ಹೇಳುವಂತೆ ರೂಢಿಯಾದ ಒಂದು ಅರ್ಥವೇ ಸಿಗ್ತಾ ಇರುವಾಗ ಉತ್ ತಾರ ಅದನ್ನ ಪದ ವಿಭಾಗ ಮಾಡಿಕೊಂಡು ಯೋಗದಿಂದ ಅರ್ಥವನ್ನ ಮಾಡೋದು ಸರಿಯಲ್ಲ. ಯೋಗ ಮತ್ತು ರೂಢಿ ಎರಡರಲ್ಲಿ ರೂಢಿ ಅಂತನ್ನೋದು ಪ್ರಬಲ. ರೂಢ್ಯರ್ಥಕ್ಕೆ ಏನಾದರೂ ವಿರೋಧ ಬಂದರೆ ಆವಾಗ ಮಾತ್ರ ಯೋಗಾರ್ಥವನ್ನ ಮಾಡಬೇಕು ಅಂತ ಶಾಸ್ತ್ರದ ನಿಯಮ. ಇಲ್ಲಿ ರೂಢಿಯಾದ ಅರ್ಥವೇ ಸ್ವರಸವಾಗಿ ಕೂಡ್ತಾ ಇರುವಾಗ ಅದನ್ನ ಬಿಟ್ಟು ಯೋಗಾರ್ಥವನ್ನ ಮಾಡೋದು ಸರಿಯಲ್ಲ. ಆದ್ರಿಂದ ಬೇರೆ ವ್ಯಾಖ್ಯಾನಕಾರರೆಲ್ಲ ಉತ್ತಾರ ಅನ್ನೋ ಶಬ್ದಕ್ಕೆ ಯೌಗಿಕವಾದ ಅರ್ಥವನ್ನ ಇಟ್ಟುಕೊಂಡು ಉತ್ ತಾರ ಅಂತ ಮಾಡಿಕೊಂಡು ಮೇಲೆ ಕಣ್ಣುಗಳ ಗುಡ್ಡಿಗಳೆಲ್ಲ ಮೇಲೆ ಹೋಗ್ತದೆ ಅಂತನ್ನೋ ಅರ್ಥ ಮಾಡೋ ಅವಶ್ಯಕತೆ ಇಲ್ಲ. ಉತ್ತಾರ ಅನ್ನೋ ಶಬ್ದಕ್ಕೆ ಉದ್ಗತಂ ವಿದ್ಯಾತ್ ಅಂತ ಹೇಳಿ ಕೋಶದಲ್ಲಿ ರೂಢಿಯಾದ ಅರ್ಥವೇ ಬಳಕೆಯಲ್ಲಿ ಇರುವಾಗ, ಮೇಲ್ಮುಖವಾಗಿ ಬರುವ ಉಸಿರು, ಮೇಲುಸಿರು ಅನ್ನೋ ಅರ್ಥವೇ ರೂಢಿಯಲ್ಲಿ ಸಿಗ್ತಾ ಇರುವಾಗ, ಅದೇ ಇಲ್ಲಿ ಸರಿಯಾದ ರೀತಿಯಲ್ಲಿ ಕೂಡ್ತಾ ಇರುವಾಗ ಬೇರೆ ಅರ್ಥವನ್ನು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮಧ್ವಾಚಾರ್ಯರು ತೋರಿಸಿಕೊಟ್ಟಂತೆ ಉತ್ತಾರ ಕಫ ಸಮೃದ್ಧ ನಾಸಿಕಃ ಅಂದ್ರೆ ಮೇಲುಸಿರಿನಿಂದ ಬರುವ ಕಫದಿಂದ ಮೂಗು ಕಟ್ಟಿಕೊಳ್ಳುತ್ತದೆ ಅಂತ ಅರ್ಥ ಮಾಡಬೇಕು. ಖಾಸಶ್ವಾಸಕೃತ ಆಯಾಸ ಅಂದ್ರೆ ಕೆಮ್ಮು ದಮ್ಮುಗಳಿಂದ ಆಯಾಸ ಆಗ್ತದೆ. ಕಂಠಃ ಗುರುಗುರಾಯತೆ, ಗಂಟಲು ಗುರು ಅಂತ ಶಬ್ದ ಮಾಡ್ತದೆ, ಗೊರಗುಡ್ತದೆ. ಶಯಾನಃ ಅಂದ್ರೆ ಹಾಸಿಗೆ ಹಿಡಿದು ಮಲ್ಕೊಳ್ತಾನೆ. ಪರಿಶೋಚದ್ಬಿಹಿ ಸ್ವಬಂಧುಬಿಹಿ ಪರಿವೀತಃ ಅಂದ್ರೆ ದುಃಖ ಪಡ್ತಕ್ಕಂತಹ ತನ್ನ ಬಂಧು ಬಾಂಧವರಿಂದ ಸುತ್ತುವರಿತಾನೆ ಅಂದ್ರೆ ಬಂಧು ಬಾಂಧವರೆಲ್ಲ ಬಂದು ಇವನನ್ನ ಯೋಗಕ್ಷೇಮ ನೋಡಬೇಕು, ವಿಚಾರಿಸ್ಕೊಂಡು ಹೋಗಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಬಂಧು ಬಾಂಧವರೆಲ್ಲ ಬರ್ತಾರೆ, ಸುತ್ತುವರಿತಾರೆ. ಅವರ ಜೊತೆಯಲ್ಲಿ ವಾಚ್ಯಮಾನೋಪಿ ನ ಬ್ರೂತೆ, ಅವರೆಲ್ಲ ಮಾತಾಡಿಸ್ತಾ ಇದ್ರು ಕೂಡ ಇವನಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಬಾಯಲ್ಲಿ ಮಾತು ಹೊರಡದೇ ಇರುವಷ್ಟು ಅವನು ಯಮಪಾಶಕ್ಕೆ ಒಳಗಾಗಿ ಬಿಟ್ಟಿರ್ತಾನೆ. ಕಾಲಪಾಶ ವಶಂ ಗತಃ, ಯಮಪಾಶಕ್ಕೆ ಸಿಲುಕಿ ಬಿಟ್ಟಿರ್ತಾನೆ. ಯಾವುದೇ ರೀತಿಯಾದ ಶಬ್ದಗಳು ಅವನ ಬಾಯಿಂದ ಹೊರಡೋದಿಲ್ಲ, ಯಾವ ಇಂದ್ರಿಯಗಳು ಕೂಡ ಕೆಲಸ ಮಾಡೋದಿಲ್ಲ. ಎಲ್ಲಾ ಇಂದ್ರಿಯಗಳು ಕೂಡ ನಿಶ್ಚೇಷ್ಟಗಳಾಗಿ ಬಿಟ್ಟಿರ್ತದೆ, ಪ್ರಾಣ ಮಾತ್ರ ಉಳ್ಕೊಂಡಿರ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂಧುಗಳು ಬಂದು ಸುತ್ತುವರೆದು ಮಾತಾಡಿಸ್ತಾ ಇರ್ತಾರೆ. ವಾಯುನೋತ್ಕ್ರಮತೋತ್ತಾರ ಕಪ ಸಮೃದ್ಧ ನಾಸಿಕಃ ಕೃತಶ್ವಾಸ ಕೃತಾಯಾಸಃ ಕಂಠೋ ಗುರುಘುರಾಯತೆ ಶಯಾನ ಪರಿಶೋಚದ್ಭಿಃ ಪರಿವೀತ ಸ್ವಬಂಧುಭಿಃ ವಾಚ್ಯಮಾನೋಪಿ ನ ಬ್ರೂತೆ ಕಾಲಪಾಶವಶಂ ಗತಃ. ಸಾಕು, ಅಲ್ಲಿಗೆ 17 ಶ್ಲೋಕ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.